ಶಂಭೋ ಶಂಕರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಶಂಕರಲಿಂಗೇಗೌಡರು ಸಾಕಷ್ಟು ಮಾತಾಡಿದ್ದಾರೆ. ನಾನು ಕಟ್ಟಿ ಬೆಳೆಸಿದಂಥ ಪಕ್ಷ, ನಾನು ರಕ್ತ ಬಸ್ತಿದ್ದೀನಿ ಆ ಪಕ್ಷಕ್ಕೋಸ್ಕರ, ಆದರೆ ಪಕ್ಷದಿಂದ ಹೊರಗಡೆ ಬರಲೇಬೇಕಾಯಿತು ಅಂತ ಒಂದು ವಾತಾವರಣ ಪಕ್ಷದಲ್ಲಿ ಸೃಷ್ಟಿಯಾಯಿತು ಅಂತಾರೆ ಶಂಕರಲಿಂಗೇಗೌಡರು. ಬನ್ನಿ ಮತ್ತೆ ಯಾವ್ಯಾವ ವಾತಾವರಣದಿಂದ ಬೇಸತ್ತು ಶಂಕರಲಿಂಗೇಗೌಡರು ಹೊರಗಡೆ ಬಂದರು. ತಾವು ಹೇಳಿದ್ರಿ, ನನಗೆ ಬಹಳಷ್ಟು ಅವಮಾನಗಳಾಯಿತು, ನನಗೆ ತುಂಬ ಕೆಟ್ಟದ ನಡೆಸ್ಕೊಂಡ್ರು, ನನಗೆ ಎಲ್ಲರೂ 25-30 ಜನ ಶಾಸಕರ ಎದುರುಗಡೆಗೆ ಎದೋಗಯ ಅಂತಂತಂದ್ರೆ ನನಗೆ ಹೆಂಗಾಗಬೇಕು. ಹೌದು, ಸಹಜವಾಗಿ ಹೊಟ್ಟೆವ್ರಿ. ಸ್ವಾಭಿಮಾನ ಬೆದ್ದವಾಗ ಮನುಷ್ಯನಿಗೆ ಸ್ವಾಭಿಮಾನ ದೊಡ್ಡದು. ಹೌದೌದು. ಆತ್ಮವಿಕಾಸ ಪ್ರೇಮದಿಂದ ಸಾಧ್ಯ, ಜ್ಞಾನ ವಿಕಾಸ ಅಭ್ಯಾಸ ಬಲದಿಂದ ಸಾಧ್ಯ, ಜೀವನ ವಿಕಾಸ ಅನುಭವದಿಂದ ಸಾಧ್ಯ, ಎಲ್ಲವೂ ಸಾಧ್ಯ ಮನೋಬಲದಿಂದ. ಮನೋಬಲ ಇಟ್ಕೊಂಡಿರ್ತಕ್ಕಂಥ ದೌರ್ಬಲ್ಯ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ನಾನು. ಇವರಂಗೆ ಎಲ್ಲರೂ ಎಲ್ಲ ನಾಯಿ ನರಿಗಳಿದ್ದಂಗೆ ಅಂತಕ್ಕಂಥದ್ದು ಯಾರೋ ಹೇಳ್ದಲ್ಲ ನೆನ್ನೆ ಹರೀಶ್ನ ಯಾರೋ, ನಾನು ಆ ಪದ ಉಪಯೋಗಿಸೋಕೆ ಹೋಗಿಲ್ಲ. ಸುರೇಶ್ ಗೌಡ ಅದು ಆ ಪದ ಉಪಯೋಗಿಸ ಇರಲಿ ಬಿಡಿ, ಅದೆಲ್ಲ ಮಾತುಗಳು. ನಾಯಿಗಿರೋ ನಿಯತ್ತು ಜನಕ್ಕೂ ಇಲ್ಲ ಕಂಬಿಡಿ, ಅದ್ರಲ್ಲಿ ಎರಡನೇ ಮಾತು. ಇಲ್ಲಿ ದುರ್ಯೋಧನ, ದುಶ್ಯಾಸನ, ದ್ರೌಪದಿ ಒಳ್ಳೊಳ್ಳೆ ಅವನ ಅಮ್ಮ ದ್ರೌಪದಿ ವತ್ಸಭೇದ ಮಾಡಿಕೊಂಡು ಅರ್ಜುನ ದ್ರೌಪದಿ. ನೀವು ಹೇಳ್ತಿರೋದು ಈ ಕೆಟ್ಟರ ಪಟ್ಟಿ: ದುರ್ಯೋಧನ, ದುಶ್ಯಾಸನ, ದುರ್ಮುಖ, ದುರ್ವ್ಯಾಘ್ರ, ಇವರೆಲ್ಲ ದುರ್ಲಭ. ಆ ಶೋಭಾಯಮಾನವಾಗಿದೆ ಅಂತಕ್ಕಂಥದ್ದು. ಅದೇನು ಶೋಭಾಯಮಾನವೋ ಅದೇನು ಪ್ರಪಂಚದಲ್ಲಿ ಯಾರು ಎಲ್ಲೂ ಜಗತ್ತಿನಲ್ಲೇ ಇಲ್ವಾ? ಊರಿಗೆಲ್ಲ ಒಬ್ಬಳೇ ಪದ್ಮಾವತಿನ. ಮಾನ್ಗೆಟ್ಟವು ಮಹಾರಾಜರಿಗೆ ಎದ್ರು, ದೇಶಕ್ಕೆ ಗೆಟ್ಟವು ದೇಶಕ್ಕೆ ಎದ್ರು, ಮೂರನ್ನೂ ಬಿಟ್ಟವ್ರು ಯಾರಿಗೂ ಎದ್ರು. ಹಂಗೆ ಈ ಬಿ ಜೆ ಪಿ ಇರೋ ಕೆಲವರು. ಅಲ್ಲ, ನನಗೆ ಇಲ್ಲಿ ಭಾಳ ಆಶ್ಚರ್ಯ ಆಗೋದು, ಈಗ ನೀವೇನೇ ಒಂದ್ಸರಿ ಮೈಸೂರಿನಲ್ಲಿ ಒಂದು ಮಾತಾಡಿದ್ರಪ್ಪ ಶೋಭಾ ಅವ್ರ ಬಗ್ಗೆ. ಶೋಭಾಯಮಾನವಾಗಿದೆ ಅಂತ ನೀವೇ ಅವ್ರನ್ನ ಹೊಗಳಿ. ದಸರಾ ಹೆಂಗಿದೆ ಅಂತ ಕೇಳಿದ್ರು, ಶೋಭಾಯಮಾನವಾಗಿದೆ ಅಂದೆ. ಏನಂಗಂದ್ರೆ ಯಾವುದು 100 ಕೋಟಿ ದುಡ್ಡು ಕೊಟ್ಟಿದ್ರೆ ಅವಳು ಎಲ್ಲಿ ಕಡೆ ಯಾವ ನಡೆದದ್ದೇ ದಾರಿ, ಓದದ್ದೇ ಬಾರು, ಮಾಡಿದ್ದೆ ಮಾಟ, ಹಾಕಿದ್ದೆ ಕೈ, ನಡೆದದ್ದೇ ಇದಾದರೆ ಅದನ್ನು ಅನ್ಬಾರ್ದು. ನಾವ್ಯಾರು ಗಂಡಸರಿಲ್ವ ಅಲ್ಲಿ? ನಮ್ಮನ್ನಾರಾಗಲಿ ನನ್ನೇ ಆಗಲಿ ರಾಮದಾಸು ಅವನಿಗೂ ವೈರತ್ವ ಇರ್ಬೋದು, ಅವನನ್ನೇ ಮಂತ್ರಿ ಮಾಡಿ ಅವನ್ನ ಇದು ಮಾಡ್ಬೋದಾಗಿತ್ತು. ಏನು ಬೇರೆ ಊರಿಂದ ಕರ್ಕೊಂಬಂದು ಹಾಕಕ್ಕೆ ಇಲ್ಲೇನು ಮೈಸೂರು ಮಹಾರಾಜರ ಆಳಿದು ಮೈಸೂರದೇ ತನ್ನದೇ ಆಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಬಿಡ್ತಕ್ಕಂಥವ್ರು. ಅಲ್ಲ, ಬಿ ಜೆ ಪಿ ಅಂದ್ಕೊಂಡಿರ್ಬೋದು, ಈ ಅಂದ್ಕೊಂಡಿದ್ರೇನೋ ಏನಂತಂದ್ರೆ ಮಂತ್ರಿಮಂಡಲದಲ್ಲಿದ್ದಂಥ ಏಕೈಕ ಗಂಡು ಮಂತ್ರಿ ಅಂತಂದರೆ ಶೋಭಾ ಅವರು ಅಂತೇಳಿ ಅಂತ ಕೊಟ್ರಪ್ಪ. ಏನಿತ್ತು ಗಂಡು ಮಂತ್ರಿ? ಅಷ್ಟೊಂದು ಏನಿತ್ತು ಅಂತ ಗಂಡಸಿಗೆ ಇರದೆ ಹೆಂಗಸಿಗೆ ಇರಬೇಕಾದ ಹೆಂಗಸರಲ್ಲೇ ಇರ್ತದೆ, ಗಂಡಸಿಗೆ ಇರಬೇಕಾದ ಗಂಡಸರಲ್ಲೇ ಇರ್ತದೆ. ಏನು ಅದಲ್ಲ. ಸುಮ್ಮನೆ ಇವೆಲ್ಲ ತನ್ನ ಚಪ್ಪಲಿಕ್ಕೆ ಮಾಡ್ಕೊಂಡಿದ್ದು ಯಡಿಯೂರಪ್ಪ. ಇದು ಹಂಗಂತೀರಾ? ಚಪ್ಪಲ ಇರಬಾರ್ದು ಮನುಷ್ಯನಿಗೆ, ಆಸೆ ಇರಬೇಕು, ದುರಾಸೆ ಇರಬಾರ್ದು. ಗೌಡ್ರೆ, ತಾವೆಲ್ಲದನ್ನು ಕೂಡ ಹೇಳಿದಿರಿ. ಇಲ್ಲಿ ತನಕ ಆರಂಭದಿಂದ ಇಲ್ಲಿ ತನಕ ನನಗೆ ಪದೇ ಪದೇ ಅವಮಾನಗಳಾಯಿತು, ಕಿರಿಕಿರಿಗಳಾಯಿತು. ತೀರ ನನಗೇನು ಅಂದರೆ ಯಾರನ್ನೇ ಒಬ್ಬ ಅಧಿಕಾರಿಯನ್ನು ಹಾಕ್ಸ್ಕೋಬೇಕಾದ್ರೂ ಇವ್ರು ಕೈಕಾಲು ಹಿಡಿಬೇಕು, ಇರೋರನ್ನ ಹೇಳದೆ ಕೇಳದೆ ಎತ್ತಂಗಡಿ ಮಾಡುವಂಥದ್ದು ಭಾಳ ಆಶ್ಚರ್ಯಕರ ಸಂಗತಿಯನ್ನು ನಾವು ಕೂಡ ನೋಡ್ತಾ ಇದ್ವಿ. ಆಡಳಿತ ಪಕ್ಷದವರ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರೇ ಆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂತ್ಕೊಳ್ಳೋದು ಅಂಥ ಸ್ಥಿತಿ ಉದ್ಭವ ಆಗ್ಬಿಡ್ತು ಅಂತ. ಹೌದು, ಅದ್ರಲ್ಲಿ ನಾನು ಒಬ್ಬ, ಎರಡನೇ ಮಾತೇ ಇಲ್ಲ. ನಿಮ್ಮಿಂದಲೇ ಆರಂಭ ಆಯ್ತದು ಅಂತ. ಹೌದು, ನನ್ನಿಂದಲೇ ಆರಂಭ ಆಯಿತು. ನಾನು ಕೂಡ ಅದನ್ನು ಸಹಿಸಿಕೊಳ್ಳೋದಿಲ್ಲ. ಆಡಳಿತ ಪಕ್ಷ ಅಂತಂದರೆ ಏನು ಮಾಡಿದ್ದೆಲ್ಲ ಸರಿ ಅಂತಲೇ ನಾವೇನು ದೊಡ್ಡ ಇವರ ದೇವತೆಗಳು ನಾವು? ಯಾರು ತಪ್ಪು ಅಂತ ಹೇಳಬೇಕು. ತಪ್ಪು ಮಾಡಿದನು ಒಳ್ಳೇದು ಅಂತ ಹೇಳಿದವನು ಮೂರ್ಖ ಅವನು ಅಂದವನು ಪ್ರಜಾಪ್ರಭುತ್ವಕ್ಕೆ ನಾಲಾಯಕು ಅಂಥವನ್ನ ಜನ ಯೋಚನೆ ಮಾಡಬೇಕು ಆಯ್ಕೆ ಮಾಡುವಾಗ. ನಿಜ. ಸುಭದ್ರವಾದ ಸರ್ಕಾರ ನಡೆಸಬೇಕಾದ್ರೆ ವ್ಯಕ್ತಿನೂ ಕೂಡ ಸರಿಯಾಗಿರೋನಿಗೆ ಟಿಕೆಟ್ ಕೊಡಬೇಕು. ಸತ್ಯ. ಅದು ತಲೆ ಇಲ್ಲದವ್ರಿಗೆ ಟಿಕೆಟ್ ಕೊಡೋದು, ಅಲ್ಪವಿದ್ದರೆ ದುಡ್ಡು ಕೊಟ್ಟವ್ರಿಗೆ ಟಿಕೆಟ್ ಕೊಡೋದು, ದೊಡ್ಡ ಶ್ರೀಮಂತರಾಗಿ ಕೋಟ್ಯಾಧಿಪತಿ ಆಗಿರ್ತಾನೆ, ಏನೂ ಮಾಡಿರೋದಿಲ್ಲ ಅಂಥವನಿಗೆ ಟಿಕೆಟ್ ಕೊಡೋದು, ದುಡ್ಡು ಕೊಟ್ಟು ಎಂಡ ಕೊಟ್ಟು ಓಟ್ ತಗೊಳ್ಳೋರಿಗೆ ಟಿಕೆಟ್ ಕೊಡೋದು, ಇದು ಸರಿ ಇಲ್ಲ. ಇದು ಅಂದರೆ ನಿಮಗೆ ನಿಜಕ್ಕೂ ಮನಸ್ಸು ಮುರಿದಿದ್ದು ಶೋಭಾ ಕರಂದ್ಲಾಜೆ ಅವರನ್ನ ಮಂತ್ರಿ ಮಾಡಿದಾಗಿಂದ. ಹೌದು, ತಪ್ಪಲ್ವ ಅದು? ನಾವೇನು ರಣಹದ್ದುಗಳ? ನಾನು ರಣಹದ್ದಾಗಿಲ್ಲ. ಇವತ್ತು ಬಿ ಜೆ ಪಿ ಕಟ್ಟಿದವನು ನಾನು. ಮೈಸೂರಿನಲ್ಲಿ ಬಿ ಜೆ ಪಿಗೆ ಭವಿಷ್ಯವನ್ನು ತಂದು ಕೊಟ್ಟವನು ನಾನು. ಮೈಸೂರು ಜಿಲ್ಲೆಯಲ್ಲಿ ನನ್ನ ಮೇಲೆ ಬಗನಿಗೆ ಊಟ ಹೊಡೆದ್ರು. ಬಗನಿಗೆ ಊಟದ ಕತೆ ಗೊತ್ತಿದೆಯಾ? ಅದು ಇಲ್ಲ, ದಯವಿಟ್ಟು ಹೇಳ್ಬಿಡಿ. ಬೇಡ ಅದು. ಈಗ ನೀವು ಹದ್ದಾಗಲಿಲ್ಲ, ನಾನು ರಣ ಹದ್ದಾಗಲಿಲ್ಲ ಅನ್ನೋ ಅಂತ ಮಾತನ್ನು ಹೇಳಿದ್ರಿ. ನನಗೆ ಭಾಳ
ಭಾಳ ಬೇಸರ ಆಗೋದು 4 ಸರಿ ಗೆದ್ದಿರೋಂಥ ಒಬ್ಬ ಶಾಸಕನನ್ನು, ಒಂದಷ್ಟು ಸಮಾಜಕ್ಕೆ ಬಗ್ಗೆ ಕಾಳಜಿ ಕಳಕಳಿ ಬದ್ಧತೆ ಇರುವಂಥ ಶಾಸಕನನ್ನು ಕಾಗೆಗಿಂತ ಕಡೆಯಾಗಿ ನೋಡಿದ್ರು ಅಂತ. ಯಡಿಯೂರಪ್ಪ ನೀವು ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಬಂದಿದ್ದಕ್ಕೆ ಬೈಸ್ಕೊಂಡ್ರೆ ಉದಾಹರಣೆ ಇದೆ ನೀವು ಅಂತ. ನೀವು ಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿಯಾಗಿ ಅವರ ಪ್ರಮಾಣ ವಚನ ಸ್ವೀಕರಿಸಿ ಬರ್ತಿರ್ಬೇಕಾದ್ರೆ ನೆನೆ ಅಟ್ಲೀಸ್ಟ್ ನೀವೇನಾದರೂ ಎದುರುಗಡೆ ಬಂದಿರೋದನ್ನು ಸೇರಿಸ್ಕೊತಿರ್ಲಿಲ್ಲ ನಿಮ್ಮನ್ನು ನೋಡಿ ಅಂತ. ಏನು ಮನುಷ್ಯನಿಗೆ ಅದೇನೋ ಒಂದು ಗಾದೆ ಇದೆ, ಬರ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ. ಒಟ್ಟಾರೆ ಹೇಳೋದಾದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋಕ್ಕೆ ನಾಲಾಯಕು. ಹಂಗಂತೀರಾ? 100ಕ್ಕೆ 100 ಭಾಗ. ಸದಾನಂದ ಗೌಡರು ಒಳ್ಳೆಯವರು, ಇವರು ಒಳ್ಳೆ ಕೆಲಸ ಮಾಡ್ತಿದ್ರು. ಯಾರು ಜಗದೀಶ್ ಶೆಟ್ಟರು ಮಾಡ್ತಿದ್ರು. ಅವ್ರ ಕೈ ಕಟ್ಟಾಕಿದ್ದಾರೆ ಇವತ್ತು. ಆ ದುರಾಂಕಾರ. ಹಂಗಾರೆ ನೀವು ಹೇಳ್ತಿರೋದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಅವರು ಅರ್ಹರೇ ಅಲ್ಲ. ಅಲ್ಲ ಅಲ್ಲ ಮುಲಾಜಿಲ್ದಂಗೆ ಹೇಳ್ತಾ ಇದ್ದೀರಿ. ಮುಲಾಜಿಲ್ದೆ ಹೇಳ್ತೀನಿ. ನಾನು ಅವ್ರ ಎದುರಿಗೆ ಬೇಕಾದ್ರೆ ಹೇಳ್ತೀನಿ, ದಂಟಿಗೆ ಎದಿರಿಲ್ಲ, ದವಾನ್ಗೆ ಎದಿರಿಲ್ಲ, ದಾಸಯ್ಯ ನಿನ್ನ ಕೊಡ್ಮಿಣಿಗೆ ಎದಿರಿಲ್ಲ ಅಂತ ಗಾದೆ ಹೇಳ್ತಾರೆ ಹಳ್ಳಿಲೇ. ಯಾವ್ದಕ್ಕೆ ಎದುರ್ಕೊಳ್ಬೇಕು? ನಾನು ಸರಿಯಾಗಿದ್ದೀನಿ, ಆತ್ಮಸಿದ್ಧಿ ಇದೆ. ನನಗೆ ನನ್ನ ಹೆಂಡತಿಗೆ ಬೈತಾಳೆ ಐತೆ ಹಿಂಗೆಲ್ಲ ಮಾತಾಡ್ತೀನಿ ಅಂತ. ನಾನು ಏನು ಮಾಡಲಿ? ಡೈರೆಕ್ಟರ್ ಇರೋದನ್ನು ನೇರವಾಗಿ ಹೇಳ್ತೀರಿ ನೀವು ಅಷ್ಟೇ. ನೇರವಾಗಿ ಹೇಳೋದು. ಎಸ್ ಶಂಕರಲಿಂಗೇಗೌಡ್ರೆ. ಸೊ ಇನ್ನಷ್ಟು ಶಂಕರಲಿಂಗೇಗೌಡರು ಇನ್ನಷ್ಟು ಅವರ ನೇರ ಮಾತುಗಳನ್ನು ಕೇಳೋಣ. ಯಾಕಂದರೆ ಶಂಕರಲಿಂಗೇಗೌಡರು ಯಾರಿಗೂ ಮುಖಾಮುಲಾಜನ್ನು ಇಟ್ಕೊಳ್ಳೋಂಥ ವ್ಯಕ್ತಿಯಲ್ಲ. ಯಾರೋ ಇವರಿಂದ ನಾಳೆ ಹೆಲ್ಪ್ ಆಗ್ಬೋದು ಅಥವಾ ಏನೋ ಸಹಾಯ ಆಗ್ಬೋದು, ಅದು ಕನಸು ಮನಸ್ಸಲ್ಲಿ ಯೋಚನೆ ಮಾಡಲ್ಲ. ಏನು ಬರುತ್ತೆ ಇಲ್ಲಿ ನಡುವೆ ಫಿಲ್ಟರ್ ಇಲ್ಲ ಅವ್ರಿಗೆ, ಬರೋದನ್ನು ನೇರವಾಗಿ ಬಿಡ್ತಾರಷ್ಟೇ. ಸೊ ಇಂಥ ಬಾಣ ಬಿಡೋದ್ರಲ್ಲಿ ಶಂಕರಲಿಂಗೇಗೌಡರು ಸಿದ್ಧಹಸ್ತರು. ಏನಂತಾರೆ ಕೇಳೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ಸಣ್ಣ ವಿರಾಮ.